ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ದಿವ್ಯ ಆಮ್ಲ ಚೂರ್ಣದ ಬಗ್ಗೆ. ಇದಕ್ಕೆ ಪತಂಜಲಿ ಆಮ್ಲ ಚೂರ್ಣ ಅಂತಾನು ಕರೀತಾರ್ರಿ. ಸೊ ದಿವ್ಯ ಆಮ್ಲ ಚೂರ್ಣ ಅಂದ್ರೆ ಏನು, ಯಾವ ಸಮಸ್ಯೆ ಇದ್ರೆ ಡಾಕ್ಟರ್ ನಿಮ್ಗೆ ಇದನ್ನು ಬರೆದು ಕೊಟ್ಟಿರ್ತಾರೆ, ಇದ್ರ ಒಳಗಡೆ ಘಟಕ ದ್ರವ್ಯ ಏನು ಇರ್ತದೆ, ಇದ್ರ ಕಂಪೋಸಿಷನ್ ಏನು, ಯಾವ ಪ್ರಮಾಣದಾಗ ನೀವು ಇದನ್ನು ಸೇವನೆ ಮಾಡಬಹುದು, ಯಾವ ರೀತಿಯಿಂದ ಇದನ್ನು ಸೇವನೆ ಮಾಡಬಹುದು, ಮತ್ತೆ ಇದನ್ನು ತೊಗೊಂಡ್ರೆ ಏನಾದ್ರೂ ನಿಮ್ಗೆ ಸೈಡ್ ಎಫೆಕ್ಟ್ ಆಗುತ್ತಾ, ಯಾರಿದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗಬಾರ್ದು, ಇದ್ರ ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನು ಖರೀದಿ ಮಾಡಬಹುದು, ಸಂಪೂರ್ಣ ಮಾಹಿತಿನ ನಿಮಗೆ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಲಿಂತ್ರ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಸೊ ನೋಡಿ, ದಿವ್ಯ ಆಮ್ಲ ಚೂರ್ಣ ಏನಿದೆ, ಆಮ್ಲ ಚೂರ್ಣ ಇದು ಒಂದು ಆಯುರ್ವೇದಿಕ್ ಮೆಡಿಸಿನ್. ಸೊ ಇದನ್ನ ಎಲ್ಲಿ ಉಪಯೋಗ ಮಾಡಬಹುದು ಅಂದ್ರೆ ನೋಡ್ರಿ, ಬಹಳಷ್ಟು ಕಂಡೀಷನ್ಸ್ ಅದಾವ. ನಾನು ನಿಮ್ಗೆ ಒಂದೊಂದು ತಿಳಿಸ್ತೀನಿ. ಒಂದೇದ್ ನೋಡ್ರಿ, ನಿಮ್ಗೆ ಪಾಚನ ತಂತ್ರ ಸಂಬಂಧಿತ ಏನಾರ ಪ್ರಾಬ್ಲಮ್ ಐತಂದ್ರ, ಹೊಟ್ಟೆ ಬಹಳ ನಿಭಾರ ಆಗ್ತೈತಿ, ಹೊಟ್ಟೆ ಗ್ಯಾಸ್ ಆಗ್ತೈತಿ, ಹೊಟ್ಟೆ ಸಾಪ್ ಆಗಂಗಿಲ್ಲ ಅಂದ್ರೆ ಅಲ್ಲಿ ಉಪಯೋಗ ಮಾಡಬಹುದು. ಇಲ್ಲ ನಿಮ್ಗೆ ಡಯಾಬಿಟೀಸ್, ನೀವು ಶುಗರ್ ಪೇಷಂಟ್, ನಿಮ್ ಶುಗರ್ ಕಂಟ್ರೋಲಿಗೆ ಬರ್ತಾ ಇಲ್ಲ, ಅಲ್ಲಿ ಉಪಯೋಗ ಮಾಡಬಹುದು. ಮಹಿಳೆಯವರಿಗೆ ಮಾಸಿಕ ತಿಂಗಳ ಮುಟ್ಟೆ ಏನು ಹೋಗ್ತೈತೆ ನೋಡ್ರಿ, ಅದ್ರದ್ದು ಏನಾರ ಸಮಸ್ಯೆ ಆಗಾಕುಂತೈತೆ ಅಂದ್ರೆ ಅಲ್ಲಿ ಉಪಯೋಗ ಮಾಡಬಹುದು. ಇಲ್ಲ ನಿಮ್ ಬೋನ್ಸ್ ಮೂಳೆ ಬಹಳ ಜಾಸ್ತಿ ವೀಕ್ ಅದಾವು, ಕೈ ಕಾಲು ಯಾವಾಗಲೂ ನೋವು ಇರ್ತಾವು, ಅಲ್ಲಿ ಉಪಯೋಗ ಮಾಡಬಹುದು. ನಿಮ್ ಬೋನ್ ಸ್ಟ್ರಾಂಗ್ ಮಾಡ್ತೈತಿ. ಇದು ನಿಮ್ಗೆ ಬಹಳ ಜಾಸ್ತಿ ಸ್ಟ್ರೆಸ್ ಐತಂದ್ರೆ ನಿಮ್ ಸ್ಟ್ರೆಸ್ ಕೂಡ ಇದು ರಿಲೀಫ್ ಮಾಡುತ್ತಾ, ಮತ್ತೆ ನಿಮ್ಗೆ ಹಾರ್ಟಿಗೆ ಬೆಸ್ಟ್ ಇರ್ತೈತ್ರಿ ಇದು. ಮತ್ತೆ ನಿಮ್ ಕಣ್ಣಿಂದು ಐಸೈಟ್ ಏನಾರ ಪ್ರಾಬ್ಲಮ್ ಐತಂದ್ರೆ ಅಲ್ಲಿ ಉಪಯೋಗ ಮಾಡಬಹುದು. ಮತ್ತೆ ನಿಮ್ದು ಇಮ್ಯುನಿಟಿ, ರೋಗ ಪ್ರತಿರೋಧ ಕ್ಷಮತಾ ನಿಮ್ಗೆ ಸ್ಟ್ರಾಂಗ್ ಮಾಡ್ತೈತ್ರಿ ಇದು. ಅದರಲ್ಲಿ ಏನಾಗ್ತೈತಪ್ಪ ಅಂದ್ರೆ ನಿಮ್ಗೆ ಪದೇ ಪದೇ ಕ್ಲೈಮೇಟ್ ಚೇಂಜ್ ಆದಾಗಲೇ ಜಡ್ ಬರಂಗಿಲ್ಲ. ಮತ್ತೆ ನೀವು ತೂಕ ಕಡಿಮೆ ಮಾಡ್ಬೇಕನ್ನೋ ಅಂತೀರಂದ್ರೆ ಅಲ್ಲಿದ್ರ ಉಪಯೋಗ ಮಾಡಬಹುದು. ಯಾಕಂದ್ರೆ ಇದು ಹೊಟ್ಟೆ ನಿಮ್ಗೆ ಹಸಿ ಅದು ಕಡಿಮೆ ಮಾಡ್ತೈತ್ರಿ. ಮತ್ತೆ ನಿಮ್ಮದು ಕರಳು ಏನಿರ್ತೈತಿ ನೋಡ್ರಿ, ಗಟ್, ಅದ್ರ ಹೆಲ್ತ್ ಕೂಡ ಇದು ಮೇಂಟೈನ್ ಮಾಡ್ತೈತಿ. ಮತ್ತೆ ನಿಮ್ಮ ಮುಖದಾಗ ಒಂದು ಹೊಸ ಕಾಂತಿ ತರ್ತೈತಿ, ತ್ವಚಾ ಸಂಬಂಧಿತ ರೋಗಗಳಿಗೆ ಬಹಳ ಬೆಸ್ಟ್ ಇರ್ತೈತ್ರಿ. ಸೊ ಎಲ್ಲ ಸಮಸ್ಯೆ ಹೊರತುಪಡಿಸಿ ಕೂಡ ಬಹಳಷ್ಟು ಸಮಸ್ಯೆ ಅದಾವ್ರಿ. ಎಲ್ಲಿ ಡಾಕ್ಟರ್ ತಮ್ಮ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಮ್ಗೆ ಇದನ್ನ ರೆಕಮೆಂಡ್ ಮಾಡಬಹುದು ತೊಗೊಳಕ, ಅಲ್ಲಿ ಕೂಡ ನೀವು ಇದ್ರ ಉಪಯೋಗ ಮಾಡಬಹುದ್ರಿ. ಈಗ ನಾನು ನಿಮ್ಗೆ ಇದ್ರದ್ದು ಕಂಪೋಸಿಷನ್, ಘಟಕ ದ್ರವ್ಯ, ಇದ್ರೊಳಗೆ ಏನೇನ್ ಇರ್ತೈತೆ ಅನ್ನೋದು ತಿಳಿಸ್ಕೊಡ್ತೀನಿ. ಸೊ ನೋಡ್ರಿ, ಪ್ರತಿ 100 ಗ್ರಾಮ್ ಪೌಡರ್ ಏನಿರ್ತೈತಿ ದಿವ್ಯ ಆಮ್ಲ ಚೂರ್ಣದ್ದು, ಅದ್ರೊಳಗೆ ಆಮ್ಲ, ಅದ್ರ ಬೊಟಾನಿಕಲ್ ನೇಮ್ ಅಂಬ್ಲಿಕಾ ಅಫಿಷಿಯಾಲಿಸ್ 100 ಗ್ರಾಮ್ ಇರ್ತೈತ್ರಿ. ಇದು ಮತ್ತೆ ಅದನ್ನ ಬಿಟ್ರೆ ಬೇರೆ ಇಂಗ್ರೀಡಿಯೆಂಟ್ ಯಾವ ಹಾಕಿರಂಗಿಲ್ಲ. ಸೊ ತಗೊಂಡು ಪೌಡರ್ ಮಾಡಿ ನಿಮ್ಗೆ ಕೊಟ್ಟು ಬಿಡ್ತಾರೆ. ಅದ್ರ ಬಿಟ್ಟು ಬೇರೆ ಯಾವುದೇ ಇಂಗ್ರೀಡಿಯೆಂಟ್ ಇದ್ರೊಳಗೆ ಮಿಕ್ಸ್ ಮಾಡಿಲ್ಲ, ಅದೇ ಇಂಗ್ರೀಡಿಯೆಂಟ್ ಲಿಸ್ಟ್ ನ ಬರ್ದಾರ್ರಿ. ಸೊ ಆಮ್ಲ ಏನೈತಿ ಇದಕ್ಕೆ ಬಹೇಡಾನ ಅಂತಾರಿ, ಇಂಡಿಯನ್ ಗೂಸ್ಬೆರಿ ಅಂತಾನು ಕರೀತಾರ. ಮತ್ತೆ ಆಮ್ಲ ಏನೈತಿ ನೋಡ್ರಿ, ಇದು ಸರ್ವೋತ್ತಮ ಫಲ ಅಂತ ಹೇಳ್ಯಾರ್ರಿ. ಯಾಕಂದ್ರ ವಾತ, ಪಿತ್ತ, ಕಫ ಮೂರನ್ನು ಕಡಿಮೆ ಮಾಡ್ತೈತಿ, ವೈಟಮಿನ್ಸ್ ರಿಚ್ ಇರ್ತೈತಿ, ಮತ್ತೆ ಆಂಟಿ ಏಜಿಂಗ್ ಇದ್ರೊಳಗೆ ಪ್ರಾಪರ್ಟೀಸ್ ಇರ್ತಾವ್ರಿ. ಈಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಇದ್ರ ಡೋಸೇಜ್ ಬಗ್ಗೆ, ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರ. ಇಲ್ಲಿ ನೋಡ್ರಿ, ನಾನು ನಿಮ್ಗೆ ಅಡಲ್ಟ್ ಡೋಸೇಜ್ ಹೇಳ್ಕೊಡ್ತೀನಿ. ಯಾರು ವಯಸ್ಸು 18 ವರ್ಷಕ್ಕಿಂತ ಯಾರು ದೊಡ್ಡವರದಾರ, ಪುರುಷರಾಗಿರ್ಬೋದು, ಮಹಿಳೆಯರಾಗಿರ್ಬೋದು. ಸೊ ನೋಡ್ರಿ, 3 ರೀತಿಯಿಂದ ನಾನು ನಿಮ್ಗೆ ಇದನ್ನ ಹೆಂಗ್ ಬಳಸ್ಬೇಕನ್ನ ತಿಳಿಸ್ಕೊಡ್ತೇನೆ. ಧ್ಯಾನ್ಲಿಂತ್ರ ಕೇಳ್ಕೊಂತ ಹೋರಿ. ಸೊ ಒಂದೇ ರೀತಿ ಯಾವ್ದಪ್ಪ ಅಂದ್ರೆ ನೋಡ್ರಿ, ನಿಮ್ ಕೈಯಾಗ 1-2 ಚಮಚೆ ಆಮ್ಲ ಚೂರ್ಣ ತೋರಿ, ಅದ್ರೊಳಗ 1-2 ಚಮಚೆ ಜೇನ್ ತುಪ್ಪ ಹನಿ ಮಿಕ್ಸ್ ಮಾಡ್ಕೋರಿ. ಚಂದಾಗ ಅದನ್ನ ಕೈಯಾಗ ಕಡ್ಡಾಡಿಸ್ರಿ. ಮಿಕ್ಸ್ ಆದ್ಮೇಲೆ ಅದನ್ನ ನೀವು ನೆಕ್ಕಬಹುದು. ದಿನ ಬೆಳಿಗ್ಗೆ ಹಾಳು ಹೊಟ್ಟಿಲ್ಲ, ದಿನಕ್ಕೊಮ್ಮೆ ಅದನ್ನ ನೆಕ್ಕಬಹುದು. ಈ ರೀತಿ ನೀವು ಈ ರೀತಿ ಯೂಸ್ ಮಾಡಬಹುದು. ಇಲ್ಲ ಎರಡನೇ ರೀತಿ ಹೆಂಗ್ ಯೂಸ್ ಮಾಡ್ಬೇಕಂದ್ರ, 1-2 ಚಮಚೆ ಆಮ್ಲ ಚೂರ್ಣ ಏನಿದೆ ಇದನ್ನ ನೀವು 1 ಗ್ಲಾಸ್ ಹಾಲ್ ಜೊತೆ ಮಿಕ್ಸ್ ಮಾಡ್ಕೊಂಡು ದಿನ ಬೆಳಿಗ್ಗೆ ಹಾಳು ಹೊಟ್ಟಿಲೆ ತಗೋಬೇಕ್ರಿ, ಎಂಟಿ ಸ್ಟಮಕ್ ತಗೋಬೇಕು. 3ನೇ ಕಂಡೀಷನ್ ಹೆಂಗ್ ತಗೋಬಹುದಂದ್ರ, 1-2 ಚಮಚೆ ಆಮ್ಲ ಚೂರ್ಣ 1 ಗ್ಲಾಸ್ ಉಗುರು ಬೆಚ್ಚ ನೀರ್ನ ಚಂದ ಮಿಕ್ಸ್ ಮಾಡ್ಕೊಂಡು ಬೆಳಿಗ್ಗೆ ಎದ್ದು ಹಾಳು ಹೊಟ್ಟಿಲೆ ಕುಡೀರಿ. ಸೊ ಈ ರೀತಿ ನೀವು ಇದನ್ನ 3 ರೀತಿಯಿಂದ ಸೇವನೆ ಮಾಡಬಹುದು. ಇಲ್ಲ ನಿಮ್ ಡಾಕ್ಟರ್ ಯಾವ ರೀತಿ ನಿಮ್ಗೆ ತಗೊಳಕ್ ಹೇಳಂತಾರ ಆ ರೀತಿ ಕೂಡ ಉಪಯೋಗ ಮಾಡಬಹುದು. ಇದ್ರಲ್ಲಿ ಏನಾದ್ರೂ ಸೈಡ್ ಎಫೆಕ್ಟ್ ಆಗುತ್ತೆ, ಇದ್ರಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಂಗಿಲ್ಲ. ಯಾರೇನು ತಗೊಳಕ್ ಹೋಗ್ಬಿಡ್ದು. ಸೊ ಇದ್ರಿಗೆ ಯಾವುದೇ ರೀತಿ ಕಾಂಟ್ರಾ ಇಂಡಿಕೇಶನ್ ಇಲ್ಲ, ಎಲ್ಲರೂ ಇದನ್ನ ಬಳಸಬಹುದು. ಇದ್ರ ಮೂಲ್ಯ ಎಷ್ಟು? ಸೊ ನೋಡ್ರಿ, 45 ರೂಪಾಯಿದಾಗ 100 ಗ್ರಾಮ್ ಪೌಡರ್ ಸಿಗ್ತೈತ್ರಿ ದಿವ್ಯ ಆಮ್ಲ ಚೂರ್ಣದ್ದು. ಸೊ ನೋಡ್ರಿ, ಬಹಳಷ್ಟು ಬ್ರ್ಯಾಂಡ್ ಕಂಪನಿ ಇರ್ತಾವಲ್ಲ, ಅದು ಬಹಳಷ್ಟು ಕಂಪನಿಗಳು ಇದನ್ನ ಆಮ್ಲ ಚೂರ್ಣ ತಯಾರ ಮಾಡ್ತಾರ. ಯಾವ್ದಾರ ಕಂಪನಿ ತಗೋಬಹುದು. ಎಲ್ಲದ್ರಾಗೂ ಅದು ತಗೊಂಡ್ ಮುಂಚೆ ಅದ್ರ ಇಂಗ್ರೀಡಿಯೆಂಟ್ ಲಿಸ್ಟ್ ಮಾತ್ರ ಒಮ್ಮೆ ಚೆಕ್ ಮಾಡ್ಕೊಂಡ್ಬಿಡ್ರಿ. ಈಗ ಇದ್ರ ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ನೋಡ್ರಿ, ನಿಮ್ ಕಡೆ ನಿಮ್ ಡಾಕ್ಟರ್ ಬರ್ದು ಕೊಟ್ಟಂತ ಚೀಟಿ ಇತ್ತಂದ್ರೆ ಇದನ್ನ ನೀವು ನಿಮ್ಮ ಹತ್ರ ಇರೋ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್, ಆಯುರ್ವೇದಿಕ್ ಫಾರ್ಮಸಿ, ಆನ್ಲೈನ್ ಫಾರ್ಮಸಿ, ಇಲ್ಲ ಯಾವ್ದಾದ್ರು ಪತಂಜಲಿ ಸ್ಟೋರ್ನ ಯಂತ್ರ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬಹುದು ಅನ್ಕೊಂತೀನಿ. ನಿಮ್ಗೆ ವಿಡಿಯೋದಾಗ ನಾ ಏನ್ ಮಾಹಿತಿ ಎಲ್ಲ ತಿಳಿಸಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕು. ಮುಂದ್ ಕೂಡ ಇದೇ ರೀತಿ ಹೊಸ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಾ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣತೈತೆ ನೋಡ್ರಿ, ಅದನ್ನ ಒತ್ತಿಬಿಟ್ರೆ ಅದನ್ನ ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆಯಾ, ಲೈಕ್ ಬಟನ್ ಪ್ರೆಸ್ ಮಾಡಿ. ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ವಿಡಿಯೋ ಅವಶ್ಯಕತೆ ಇರ್ತೈತೆ ನೋಡ್ರಿ, ಅವ್ರ ಜೊತೆಗೆ ನೀವು ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.